Hey guys, welcome back to the episode number 5 of Learning Filmmaking in 100 Days. ಸೊ ನಮ್ಮ ಮೂವಿ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅದಾದ್ಮೇಲೆ ನಮ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮುಗಿದೆ. ನೆಕ್ಸ್ಟ್ ಏನ್ ಮಾಡಬೇಕು? ಡೈರೆಕ್ಟ್ ಥಿಯೇಟರ್ ರಿಲೀಸ್ ಮಾಡಬೇಕಾ? ಇಲ್ಲ. ನೆಕ್ಸ್ಟ್ ನಮಗೆ ಸರ್ಟಿಫಿಕೇಟ್ ತಗೋಬೇಕು. ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಅಂದ್ರೆ CBFC ಅವರು, ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಶನ್ ಅಂತ. ಸೊ ಫಿಲಮ್ ಸರ್ಟಿಫಿಕೇಶನ್ ಅಲ್ಲಿ ನಮಗೆ ಟೋಟಲ್ 4 ತರ ಸರ್ಟಿಫಿಕೇಟ್ ಇರುತ್ತೆ. ಒಂದು ಯು ಸರ್ಟಿಫಿಕೇಟ್ ಅಂದ್ರೆ ಯೂನಿವರ್ಸಲ್ ಸರ್ಟಿಫಿಕೇಟ್. ಯೂನಿವರ್ಸಲ್ ಸರ್ಟಿಫಿಕೇಟ್ ಅಲ್ಲಿ ನಮಗೆ ಯಾವ ಏಜ್ ಲಿಮಿಟ್ಸ್ ಗಳು ಇರಲ್ಲ, ಎಷ್ಟು ಜನ ಏಜ್ ತೋರ್ಬೇಕಾದ್ರೂ ನೋಡಬಹುದು. ಅದಾದ್ಮೇಲೆ ನಮಗೆ ವೈಲೆನ್ಸ್ ಗಳು ಕಮ್ಮಿ ಇರುತ್ತೆ, ಆಮೇಲೆ ಅಬ್ಯೂಸಿವ್ ಲ್ಯಾಂಗ್ವೇಜ್ ಗಳಿರಲ್ಲ. ನೆಕ್ಸ್ಟ್ ಬರೋದು US ಸರ್ಟಿಫಿಕೇಟ್. US ಸರ್ಟಿಫಿಕೇಟ್ ಅಂದ್ರೆ ಅಬೌಟ್ 12 ಇಯರ್ಸ್ ಅವ್ರು ಮಾತ್ರ ಈ ಮೂವಿ ನೋಡಬೇಕು. ಇದರಲ್ಲಿ ಸ್ವಲ್ಪ ಮೈಲ್ಡ್ ಆಗಿ ವೈಲೆನ್ಸ್ ಇರುತ್ತೆ, ಅದಾದ್ಮೇಲೆ ಸ್ವಲ್ಪ ಅಬ್ಯೂಸಿವ್ ವರ್ಡ್ಸ್ ಗಳು ಕಮ್ಮಿ ಇರುತ್ತೆ, ಬಟ್ ಸ್ವಲ್ಪ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು A ಸರ್ಟಿಫಿಕೇಟ್. A ಸರ್ಟಿಫಿಕೇಟ್ ಸ್ಟ್ರಿಕ್ಟ್ಲಿ 18+ ಮೂವಿ, ಅಂದ್ರೆ ಸ್ಟ್ರಾಂಗ್ ವೈಲೆನ್ಸ್ ಗಳಿರುತ್ತೆ, ಅದಾದ್ಮೇಲೆ ಕಂಪ್ಲೀಟ್ ಅಬ್ಯೂಸಿವ್ ಲ್ಯಾಂಗ್ವೇಜ್ ಗಳಿರುತ್ತೆ, ಸೆಕ್ಷುವಲ್ ಕಾಂಟೆಂಟ್ಸ್ ಗಳಿರುತ್ತೆ. ಸೊ ಇದು A ಸರ್ಟಿಫಿಕೇಟ್. ನೆಕ್ಸ್ಟ್ ಸರ್ಟಿಫಿಕೇಟ್ ಬಂದ್ಬಿಟ್ಟು S ಸರ್ಟಿಫಿಕೇಟ್. S ಸರ್ಟಿಫಿಕೇಟ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್, ಅಂದ್ರೆ ಡಾಕ್ಟರ್ಸ್, ಸೈಂಟಿಸ್ಟ್ ಈ ತರದ ಜನಕ್ಕೆ ನಾವು S ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅಂದ್ರೆ ಮೆಡಿಕಲ್ ಟ್ರೈನಿಂಗ್ ಫಿಲಮ್ಸ್ ಇರ್ಬೋದು, ಅಂದ್ರೆ ಸೈಂಟಿಫಿಕ್ ರಿಸರ್ಚ್ ಫಿಲಮ್ಸ್ ಇರ್ಬೋದು, ಅಂತ ಫಿಲಮ್ಸ್ ಗಳಿಗೆ S ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ನಮಗೆ ಸರ್ಟಿಫಿಕೇಟ್ ಹೆಂಗ್ ತಗೋಬೇಕು ಅಂತಂದ್ರೆ, ಪ್ರೊಡ್ಯೂಸರ್ಸ್ ಆನ್ಲೈನ್ CBFC ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ತಕ್ಷಣ ನಮ್ ಫಿಲಮ್ ವರ್ಷನ್ ಇರುತ್ತೆ, ಕಂಪ್ಲೀಟ್ ವರ್ಷನ್ ಅದನ್ನ ಕೊಡಬೇಕು CBFC ಅವ್ರಿಗೆ. ಸೊ CBFC ಎಕ್ಸಾಮಿನರ್ ಕಮಿಟಿ ಏನ್ ಮಾಡ್ತಾರೆ, ಮೂವಿನ ನೋಡ್ತಾರೆ. ಮೂವಿನ ನೋಡ್ಬಿಟ್ಟು ಕೆಲವೊಂದು ಔಟ್ಪುಟ್ ಗಳು ಕೊಡ್ತಾರೆ. ಔಟ್ಪುಟ್ ಗಳು ಏನು ಅಂತ ಅಂದ್ರೆ, ಕೆಲವೊಂದು ಕಟ್ಗಳನ್ನ ಸಜೆಸ್ಟ್ ಮಾಡ್ತಾರೆ, ಕೆಲವೊಂದು ಮಾಡಿಫೈ ಮಾಡಕ್ ಹೇಳ್ತಾರೆ, ಅದಾದ್ಮೇಲೆ ಕೆಲವೊಂದು ಸೀನ್ಸ್ ಗಳನ್ನ ರಿಮೂವ್ ಮಾಡಕ್ ಹೇಳ್ತಾರೆ. ಸೊ ಇಷ್ಟಕ್ಕೂ ನಾವು ಅಗ್ರಿ ಮಾಡ್ಕೊಂಡು ಅವ್ರಿಗೆ ಕೊಟ್ವಿ ಅಂತಂದ್ರೆ, ಸೊ ನಮಗೆ ಕಂಪ್ಲೀಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ಅಲ್ಲಿ ಏನಿರ್ತದೆ, ನಮ್ಮ ಮೂವಿ ಎಷ್ಟು ಡ್ಯೂರೇಷನ್ ಇದೆ, ನಮ್ಮ ಮೂವಿ ಯಾವ ಕ್ಯಾಟಗರಿಗೆ ಸೇರುತ್ತೆ ಅನ್ನೋದೆಲ್ಲ ಮೆನ್ಷನ್ ಮಾಡಿರುತ್ತೆ. ಸೊ ಇಷ್ಟೇ ಗೈಸ್ ನಮ್ಮ ಸರ್ಟಿಫಿಕೇಶನ್ ಪ್ರೊಸೆಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ.